ಒಂದು ಬೆಟ್ಟದ ಪಕ್ಕದ ಕಾಡಿನಲ್ಲಿ ಬಹಳಷ್ಟು ಜಾತಿಯ ಜಿಂಕೆಗಳು ವಾಸಿಸುತ್ತಿದ್ದವು. ಅವುಗಳು ಮನಮೋಹಕವಾದ ಚಿನ್ನದ ಬಣ್ಣದ ಚರ್ಮವನ್ನು ಹೊಂದಿದ್ದವು. ಅದರ ಚರ್ಮ ಎಷ್ಟು ಹೊಳೆಯುತ್ತಿತ್ತೆಂದರೆ ಅದು ನಿಜವಾದ ಚಿನ್ನದಂತೆ ಕಾಣುತ್ತಿತ್ತು. ಅಬು ಎಂಬ ಒಬ್ಬ ಬೇಟೆಗಾರನು ಪಕ್ಕದ ಹಳ್ಳಿಯಲ್ಲಿದ್ದನು. ಆತನು ಚಿನ್ನದ ಜಿಂಕೆಗಳ ಬಗ್ಗೆ ಬಹಳಷ್ಟು ಕಥೆಗಳನ್ನು ಕೇಳಿದ್ದ. ಅಬು ಇಡೀ ಕಾಡೆಲ್ಲ ಹುಡುಕಿ ಕೊನೆಗೆ ದೂರದ ಕಣಿವೆಯಲ್ಲಿ ಅವುಗಳು ಮೇಯುತ್ತಿರುವುದನ್ನು ಕಂಡನು. ಅವನು ಬಲೆಗಳನ್ನು ಹಾಕಿ ಕಾಯುತ್ತಿದ್ದನು. ಜಿಂಕೆಗಳು ಹಿಂಡು ಅಲ್ಲಿಗೆ ಬಂದಾಗ ಒಂದು ಜಿಂಕೆಯು ಬಲೆಯೊಳಗೆ ಸಿಕ್ಕಿ ಹಾಕಿಕೊಂಡಿತು. ಒಮ್ಮೆಲೆ ಅದು ಚೀರಿತು, "ಈ ಪ್ರದೇಶದಲ್ಲಿ ಬಲೆಗಳಿವೆ, ಎಲ್ಲರೂ ಇಲ್ಲಿಂದ ಓಡಿ ಹೋಗಿ." ಅದರ ಎಚ್ಚರಿಕೆಯ ಮಾತುಗಳನ್ನು ಕೇಳಿ ಎಲ್ಲ ಜಿಂಕೆಗಳು ಅಲ್ಲಿಂದ ಓಡಿ ಹೋದವು. ಆದರೂ ಅದರ ಸಹೋದರಿ ಹೋಗಲಿಲ್ಲ. ಅವು ಅಳಲು ಪ್ರಾರಂಭಿಸಿದವು. "ನಿನ್ನನ್ನು ಇಲ್ಲಿ ಬಿಟ್ಟು ನಾವು ಹೇಗೆ ಹೋಗುವುದು ಸಹೋದರನೇ? ನಾವೆಲ್ಲರೂ ಬದುಕಿರುವವರೆಗೂ ಒಟ್ಟಾಗಿರೋಣ" ಎಂದವು. ಅಬು ಇದನ್ನೆಲ್ಲ ನೋಡುತ್ತಿದ್ದ. ಆತನಿಗೆ ಭಾವನೆಗಳು ಉಕ್ಕಿ ಬಂದು ಆ ಚಿನ್ನದ ಜಿಂಕೆಯನ್ನು ಬಿಟ್ಟು ಬಿಟ್ಟನು. ಅಬು ಈಗ ನಿಜವಾದ ಪ್ರೀತಿ ಮತ್ತು ವಾತ್ಸಲ್ಯದ ಬೆಲೆಯನ್ನು ಅರ್ಥ ಮಾಡಿಕೊಂಡನು. ಈ ಕಥೆಯ ನಿಜವಾದ ನೀತಿ, ನಿಜವಾದ ಪ್ರೀತಿಗೆ ಸರಿಸಮಾನವಾದದ್ದು ಯಾವುದೂ ಇಲ್ಲ. ಧನ್ಯವಾದಗಳು.